ಇವನೊಬ್ಬ ಏನೋ ಗುಣಗ್ತಿದ್ದಾನೆ. ಏನಾಯ್ತೆ? ಏನಿಲ್ಲ ಕಣೆ, ಆ ಡ್ರೈವರ್ ಅಂಕಲ್ ಏನೋ ಹೇಳಿದೆ ನಮ್ಮ ಬಗ್ಗೆ. ಇಲ್ಲೆಲ್ಲ ಹಾಗೆ ಮಂಗಳೂರಲ್ಲಿ ಸುಮ್ಮನಿರು. ಏನೇ ನೀನು, ಎಷ್ಟು ಹೊತ್ತು ನೀನು ತಲುಪಲಿಕ್ಕೆ? ಒಂದು 15 hours ಬೇಕು. ಎಂತ 15 hours? ಅಮ್ಮ ಮೆಲ್ಲ ಕಿಚ್ಚು ಮಾರೈತಿ, ಸುಮ್ಮನೆ ಹೇಳ್ದೆ ನಾನು. ಹಾಗೆ 15 minutes ಸಾಕು. ಏನ್ರಮ್ಮ ನಿಮ್ದು ಕಲಾಟೆ? ನಂಗೆ ಕಿವಿ ಬಿಡಕ್ ಆಗ್ತಿಲ್ಲ. ನಿಮ್ದು ಇಬ್ರದ್ದು ಕಲಾಟೆ ಆಗೋದನ್ನ ಕೇಳ್ತಿದೆ. ಸುಮ್ನೆ ಇದೇನೆ ಅಂತ ಸುಮ್ನೆ ಕಲಾಟೆ ಮಾಡ್ಬೇಡಿ. ಏನಿಲ್ಲ ಅಂಕಲ್, ಸಾರಿ. ನಿನ್ನಿಂದಾಗಿ ಎಲ್ಲ ಆಗ್ತಿರೋದು. ಏನು ನೀನು ನಂಗೆ ಬೈತಿದ್ಯಾ? ಅವನಿಗೆ ದುಡ್ಡು ಕೊಡಲ್ವಾ ನಾವು? ಹಲೋ ಮೇಡಮ್, ಇಲ್ಲಿ ಎಲ್ಲ ದುಡ್ಡು ಕೊಟ್ರೆ ಮತ್ತೆ ಸಾಲಲ್ಲ, ಸುಮ್ಮನೆ ಇರ್ಬೇಕು ಕೂಡ. ಸಾರಿ. ನೀನ್ ಇಲ್ಲಿ ಹಲ್ಲಿಗೆ ಉಗ್ಗುತ್ತರ ಆಡ್ಬೇಡ ಇನ್ನು. ಹಾಗೆ ಹೇಳ್ಬೇಡ ಕಣೆ ಪ್ಲೀಸ್. ಹಾಗಾದ್ರೆ ಸುಮ್ಮನೆ ಕೂತ್ಕೋ. ಅಮ್ಮ ಹೊಟ್ಟೆ ನೋವಾಗ್ತಿದ್ದೆ ದೇವ್ರೇ, ಚಿಂದ ಜಾಸ್ತಿ ಆಯ್ತಾ ಅಂತ ಹೊಟ್ಟೆ ನೋವಾಗ್ತಿದೆ. ಆ ವೇಟರ್ ಏನ್ ಹೇಳ್ಕೊಟ್ನೋ ಏನೋ. ಅಬ್ಬಾ ಏನೇ ಗುಡುಗ್ತಿದ್ಯಾ? ಏನಿಲ್ಲ ಕಣೆ. ಆಯ್ತು, ವಾಯ್ಸ್ ಎಲ್ಲ ಹೋಗಿದೆ. ಅಯ್ಯೋ ನಂಗೆ ಹೊಟ್ಟೆ ನೋವು ತಡ್ಕೊಳಕ್ ಹೋಗ್ತೀನಿ, ನಂಗೆ ಟಾಯ್ಲೆಟ್ಗೆ ಹೋಗ್ಬೇಕು. ಈ ಅಂಕಲ್ ಬೇರೆ ಗುಂಡಿಗೆ ಹಾಕೊಂಡು ಹೋಗ್ತಿದ್ದಾನೆ ಗಾಡಿನ. ಅಯ್ಯೋ ನಂಗೆ ಈಗ ರಟ್ಟಿದ್ರೆ ಸಾಕು. ಏನ ರಟ್ಟಿದ್ರೆ ಸಾಕಾ? ಅಯ್ಯೋ ಸಾರಿ ರಟ್ಟದಿದ್ರೆ ಸಾಕು. ಸುಮ್ಮನಿರು ಮಾರೇ, ತಲುಪಿತ್ತು ಸ್ವಲ್ಪ ದೂರ ಅಷ್ಟೇ. ಅಂಕಲ್ ಆ ಕಡೆ ಹೋಗಿ ಲೆಫ್ಟಿಗೆ ತಗೊಳ್ಳಿ. ಯಾವ ಕಡೆಮ್ಮ? ಆಚೆ ಲೆಫ್ಟ್ ತಗೊಳ್ಳಿ. ಓಕೆ. ಕಂಕನ ಅಡಿಗಲ್ಲ? ಹ್ಞೂ ಅಂಕಲ್, ಹೌದು. ಏನೋ ಕಂಕನಾಡಿಗ? ಹುಚ್ಚ ಆಸ್ಪತ್ರೆಗೆ ಹೋಗ್ತಿದೀವ ನಾವು. ಅಯ್ಯೋ ನಿನ್ನ ಮಂಡ್ಯದ ಏನೋ ಉಂಟು? ಕಂಕನಾಡಿ ಅಂದ್ರೆ ಹುಚ್ಚ ಆಸ್ಪತ್ರೆನಾ? ನಂಗೆ ಗೊತ್ತಿರೋ ಪ್ರಕಾರ ಅದೇ ಆಗಿರ್ಬೇಕು. ನಿನ್ ತಲೆ, ನಿಂಗೇನ್ ಗೊತ್ತುಂಟು? ಸುಮ್ಮನೆ ಇರು, ನಾನು ಕರ್ಕೊಂಡು ಹೋಗ್ತೀನಿ ತಾನೆ. ಅಯ್ಯೋ ಫಸ್ಟ್ ನನಗೆ ಟಾಯ್ಲೆಟ್ ತೋರಿಸ್ತೀನಿ, ರೂಮ್ ಅಂತ ನೋಡಕ್ ಆಗ್ತೀರಾ ನಿಂಗೆ? ಯಾಕೆ, ಏನಾಯ್ತು? ಅರ್ಜೆಂಟ್ ಅಂತ ಹೇಳಿದ್ನಲ್ಲ. ಸರಿ ಓಕೆ. ನಾನು ಯಾಕೋ ಈ ಕಾರಲ್ಲೇ ಮಾಡ್ತೀನಿ ಅಂತ ಕಾಣ್ತುಂಟು. ಏನ್ ಹೇಳ್ತಿದ್ಯಾ? ಎಂತ ನಂಗೆ ಆಗದ ಅರ್ಜೆಂಟ್ ಆಗ್ತದೆ, ಹೊಟ್ಟೆ ಫುಲ್ ಆಗಿದೆ, ಕುಡುಕುರು ಅಂತ ಹೇಳ್ತುಂಟು. ಏನಾಯ್ತು? ಇವನೊಬ್ಬ ಏನಾಯ್ತು ಅಂತ ಕರ್ಮ ಕೇಳಿದ್ರೆ ಇನ್ ಬೊಬ್ಬಿಡ್ಬೋದು. ಏನಿಲ್ಲ ಅಂಕಲ್, ನೀವು ಓಡಿಸಿ. ಇನ್ನೆಷ್ಟು ದೂರ? ಅಯ್ಯೋ 2 minutes. ಹುಚ್ಚಿ ತರ ಆಡ್ತಿದ್ಯಾ? ನಾ ಹುಚ್ಚಿದೆ ಏನೀಗ? ನಿಂಗೆ ಹುಚ್ಚಿಡಿದೆ, ನಿಜ ಹುಚ್ಚಿಡಿದೆ. ನಿನ್ನ ಕಂಕನಾಡಿಗೆ ಸೇರಿಸೋದು ಒಳ್ಳೇದು. ಸುಮ್ ಕೂತ್ಕೋ ಅಲ್ಲಿ. ಸರಿನಮ್ಮ, ಇಳಿಸ್ಲಾ? ಅಂಕಲ್ ಸ್ವಲ್ಪ ಮುಂದೆ ಹಾಕಿ. ಹಬ್ಬ ಸಾಕು, ತಲುಪಿದಲ್ಲ. 2ನೇ ಫ್ಲೋರ್ ಆಯ್ತಾ? ಇನ್ನು ಮೆಲ್ಲ ಬಾ. ಏನು 2ನೇ ಫ್ಲೋರ್? ಅಯ್ಯೋ ದೇವರೇ, ನಂಗೆ ಕಂಟ್ರೋಲೇ ಮಾಡಕ್ ಆಗ್ತಿಲ್ಲ. ಮಾರೈತಿ, ನಂಗೆ ಹೆದರ್ಸ್ಬೇಡ. ಸುಮ್ನೆ ನಿನ್ನ ಕರ್ಕೊಂಡ್ ಬಂದು ನಾನು ಮರೀದ್ ಹೋಗ್ಬಾರ್ದಲ್ಲ. ಮರೀದಿ ತೆಗಿತೀನ ನಾನು ನಿಂದು? ಇಲ್ಲ ಮಾರೈತಿ, ಹೇಳ್ದೆ. ಇಳಿಸ್ಲಾಮ? ಓಕೆ ಅಂಕಲ್. ಎಷ್ಟಾಯ್ತು ಅಂಕಲ್? ಅಯ್ಯೋ ದೇವ್ರೆ, ಎಷ್ಟಾಗಿರ್ಬೋದು ಟೋಟಲ್? ನಂಗೆ ಭಯ ಆಗ್ತಿದೆ. ಎಷ್ಟಪ್ಪ ಇದು ಮಂಗ್ಳೂರ್ ಬರೀ ಕಾಸ್ಟ್ಲಿ. ಅಂಕಲ್ ಸ್ವಲ್ಪ ಕಮ್ಮಿ ಹೇಳಿ. 500 ಅಮ್ಮ. ಏನ 500? ಮೆಲ್ಲ ಮಾತಾಡಿ, ಇದು ಪೇಟೆ. ಇದೇನ್ ನಿನ್ ಮನೆ ಅಂತ ಅನ್ಕೊಂಡಿ? ಮತ್ತೆ ಏನು ನೀನು 500 ಅಂತ ಹೇಳ್ತಿದ್ದಾನೆ? ಆಟೋದಲ್ಲಿ ಆದ್ರೂ ಬರ್ಬೋದಿತ್ತಲ್ಲ ನಮಗೆ. 500 ಎಲ್ಲಿಂದ ಕೊಡ್ಲಿ ನಾನೀಗ? ಈಗ ನಾನ್ ಕೊಡ್ತೀನಿ, ಆಮೇಲೆ ಕೆಲಸ ಮಾಡಿ ನಂಗೆ ಕೊಡು. ಸಾರಿ ಆದ್ರೂ 500 ಜಾಸ್ತಿ ಆಗ್ಲಿಲ್ವಾ? ಏನ್ ಜಾಸ್ತಿ ಆಗ್ಲಿಲ್ಲ. ಆಟೋದಲ್ಲಿ ಆದ್ರೂ ಬರ್ಬೋದಿತ್ತು. 500 ಎಂತ ಇದು? ಅಯ್ಯೋ ದೇವ್ರೆ, ಇಲ್ಲಿ ಹಾಗೆ ಮರೆಯತಿ. ನಾನ್ ಇನ್ ಬರಲ್ಲ, ನಿನ್ನಿಂದಾಗಿ ಅಲ್ಲ ಅದು. ನೀನ್ ಯಾಕೆ ನಾನು ಆಟೋದಲ್ಲಿ ಕರ್ಕೊಂಡ್ ಬರ್ಲಿಲ್ಲ? ಓ ದೇವಾ, ಅಕ್ಕ ನಿನ್ ದುಡ್ಡಿಲ್ಲ, ನಂಗೇನು ಗೊತ್ತಿತ್ತು. ಮನೆ ಬಿಟ್ಟು ಬಂದವ್ರಿಗೆ ದುಡ್ಡು ಏನಿದೆ? ಸರಿ ನಾನು ಕೊಡ್ತೀನಿ, ನೆಕ್ಸ್ಟ್ ಟೈಮ್ ನೀನ್ ಕೊಡು. ನೀನ್ ಇಷ್ಟು ರಿಚ್ ಇದೆಯಾ ಮಾರೈತಿ? ನೀನ್ ಖಾಲಿ ಕೈಯಲ್ಲಿ ಬಂದಿದ್ಯಾ? ಏನಾದ್ರು ಹೊತ್ಕೊಂಡ್ ಬರ್ಬೇಕಿತ್ತಲ್ಲ. ಹೊತ್ಕೊಂಡ್ ಬಂದ್ರಲ್ಲ, ನಮ್ಮಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ತಲ್ಲ. ಗೊತ್ತು ನಿಂಗೆ? ಸ್ಕೂಟಿನ ಬಿಟ್ಟು ಬಂದೇನೆ, ಇನ್ನು ಇದು ತಗೊಂಡ್ಬರ್ತೇನಾ? ಓ ಸಾಕಪ್ಪ ಸಾಕು. ನಿಂಗೆ ಗೊತ್ತಾನ ನಮ್ಮ ಹೇಗೆ ಅಂತ. ನಮ್ಮ ಜೋರಿದ್ದಾರೆ. ನಾನು ಈಗ ಇದನ್ನು ಕದ್ಕೊಂಡು ಬಂದಿದ್ದಾರೆ ಗೊತ್ತಾದ್ರೆ ಸುಮ್ಮನೆ ಬಿಡ್ಬೋದು. ನನ್ನ ಲವ್ವನ್ನೇ ಒಪ್ಪಲಿಲ್ಲ, ಇನ್ನು ಇದನ್ನೆಲ್ಲ ಬಿಟ್ಟು ನಿನ್ನ ಲವ್ಗೋಸ್ಕರ ಈ ಥರ ಮಾಡಿದ್ದೀನಿ ಗೊತ್ತಾದ್ರೆ ನನಗೆ ಫೋನ್ ಬರ್ತುಂಟು. ಗೊತ್ತು, ನಾನು ಸ್ವಿಚ್ ಆಫ್ ಮಾಡಿಟ್ಟೇನೆ ಫೋನ್. ಅಯ್ಯೋ ಹೌದಾ? ಹೌದು, ಮತ್ತೆ ನಿನ್ ಜೊತೆ ಫೋನ್ ಮಾತಾಡೋಕ್ಕೋಸ್ಕರ ನಾನು ಆನ್ ಮಾಡಿದ್ದು. ಗೊತ್ತಾ ನಿಂಗೆ? ಈಗ ವಾಪಸ್ ಸ್ವಿಚ್ ಆಫ್ ಮಾಡಬೇಕು, ನಂಗೆ ಮತ್ತೆ ಹೋಗಿದೆ. ಅಯ್ಯೋ ಫೋನ್ ಬರ್ತುಂಟು, ನಮ್ಮಂದು ಫೋನ್ ಬರ್ತುಂಟು. ರಿಸೀವ್ ಮಾಡು. ಕಟ್ ಮಾಡು. ಅಯ್ಯೋ ರಿಸೀವ್ ಮಾಡ್ಬೇಕಾ? ಸಾರಿ ತಪ್ಪಿ ಹೇಳಿದ್ದು. ಸರಿ ಕಟ್ ಮಾಡ್ತೀನಿ. ಸ್ವಲ್ಪ ಟೆನ್ಷನ್ ಆಗ್ಬೇಕು ಅಮ್ಮನಿಗೆ, ಬೇಜಾರಾಗಬೇಕು, ಅಳ್ಬೇಕು. ಯಾಕಂದ್ರೆ ನಾನು ಅಲಿಸ್ತಿದ್ದಾರೆ. ನಾನು ಬೇಡ ಅಂದ್ರೆ ನನ್ನ ಕೇಳಲಿಲ್ಲ. ನನಗೆ ತುಂಬಾ ಪ್ರಪೋಸಲ್ ಬಂದಿತ್ತು, ಎಲ್ಲ ಅಜ್ಜನವರು ಬಂದಿದ್ದು. 30 ಏಜ್ ಆಗಿತ್ತು ಅವನಿಗೆ, ಗೊತ್ತಾ? ನನಗೆ 21. ಎಂತ ಹುಚ್ಚುಂಟ ನನಗೆ ಮದುವೆ ಆಗ್ಲಿಕ್ಕೆ? ಏನು 30 ಅಷ್ಟು ಪ್ರಾಯದವನ? 10 ವರ್ಷ ದೊಡ್ಡವನ? ಮತ್ತೆ ಎಂತ 10 ವರ್ಷನ? 35 ಪ್ರಾಯದವ್ರು ನನ್ನ ಕಲಿಸಿದ್ದಾರೆ. ಪ್ರಾಯದವರಾಗಿದ್ದಾರೆ. ಜಾಗ ಇದ್ರೆ ಸಾಕಾ? ಮನಸ್ಸು ಬೇಡ ಒಳ್ಳೇದು. ಹೌದೇ, ಸ್ಟೋರಿ ಕೇಳ್ತಾ ನಿನ್ನ ಸ್ಟೋರಿ ಆಮೇಲೆ ಕೇಳುವ. PG ತಲುಪಿತು, ನಾವಿಲ್ವಾ? 500 ಅಮ್ಮ. ಅಂಕಲ್ ಪ್ಲೀಸ್ ಕಮ್ಮಿ ಮಾಡಿ ಅಂಕಲ್, ನಂಗೆ ದುಡ್ಡಿಲ್ಲ ಅಂಕಲ್ ಪ್ಲೀಸ್. ಇಲ್ಲಮ್ಮ, ನಾವು ದುಡಿತಿರು, ನಮಗೆ ದುಡ್ಡು ಬೇಡ್ವಾ? ಮನೆ ನೋಡ್ಕೋಬೇಕು. ನಾನು ಎಕ್ಸ್ಟ್ರಾ ಕೇಳ್ತಿಲ್ಲಮ್ಮ, ಮೀಟರ್ ಚಾರ್ಜ್ ಕೇಳ್ತಿರೋದು. ಅಂಕಲ್ ಪ್ಲೀಸ್ ಕಮ್ಮಿ ಮಾಡಿ ಅಂಕಲ್. ಏನ್ ನೀನು ಚೊರೆ ಕಟ್ಬೇಡ. ಮತ್ತೆ ಎಂತ ಅವ್ರು ಅಷ್ಟು ಮಾಡ್ತಿದ್ದಾರೆ? ಕೊಡಮ್ಮ ದುಡ್ಡು. ಅಂಕಲ್ ಪ್ಲೀಸ್ ಕಮ್ಮಿ ಮಾಡಿ. ಇಲ್ಲಮ್ಮ ಆಗಲ್ಲ, 500 ಇಲ್ಲಾಂದ್ರೆ 600 ರೂಪಾಯಿ ಮಾಡ್ತೇನೆ ಅಷ್ಟೇ. ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ತೀನಿ ನಿಮ್ಮನ್ನು ನೋಡಿ. ಏನ್ ಅನ್ಕೊಂಡಿದ್ದೀರ ನೀನು? ಏನ್ ಅಂಕಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ.
ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಕ್ಕೆ ನೀವು ನಂಗೆ ಈ ತರ ಆಡ್ತಿರೋದು. ದುಡ್ಡು ಕೊಟ್ಟು ಇಳ್ಕೊಂಡು ಹೋಗಿ. ಕಸ್ಟಮರ್ ಜೊತೆ ಈ ತರ ನಡ್ಕೋತೀರಲ್ಲ. ಸುಮ್ನೆ ಹೋಗಮ್ಮ, ಕಿರಿಕಿರಿ ಮಾಡ್ಬೇಡಿ. ಆಗಂದ ಕಿರಿಕಿರಿ ಮಾಡಿ ನಂಗೆ ಕಿವಿ ಸರಿ ಸರಿ ಕೊಡ್ತೀನಿ, ತಿಂದು ಸಾಯಿ ದುಡ್ಡನ್ನು. ಏನೇ ಹಾಗೆ ಹೇಳ್ಬೇಡ ಸುಮ್ಮನೆ. ಏನೇ ನೀನು ಇಂಥವ್ರ ಜೊತೆಗೆ ನಾವು ಗಾಡಿ ಹತ್ತಿದೀವಲ್ಲ. ಬಾರೇ ಬಾ ಬಾ, ನಾನು ಕೂತ್ಕೊಂಡು ವೆಲ್ಕಮ್ ಮಾಡ್ತೀನಿ ಬಾ. ಬಂದೆ, ಎಲ್ಲಿ ಕೂತ್ಕೊಂಡಿದ್ದೆ? ನಿಂತ್ಕೊಂಡಿದ್ಯಾ? ಅಯ್ಯೋ ನಿನ್ನ ಇಷ್ಟೊತ್ತು ಕೂತ್ಕೊಂಡಿದ್ದೆ, ಈಗ ನಿಂತ್ಕೊಂಡು ಅಂತ ಹೇಳಿ. ಸರಿ ಸರಿ, ನಂಗೆ ಟಾಯ್ಲೆಟ್ ತೋರಿಸು. ಸರಿ ಸರಿ ಹೋಗು, ಟಾಯ್ಲೆಟ್ಗೆ ಅಲ್ಲಿ ಸೈಡಲ್ಲಿದೆ. ಸರಿ ಸರಿ ಓಕೆ. ಅಯ್ಯೋ ದೇವರೇ, ಈ ರೂಮಿಂದ ಚಂದನೇ ಇಲ್ಲ. ಅಯ್ಯೋ ನನ್ನ ಕರ್ಮನೇ. ಅಯ್ಯೋ ನನ್ನ ರೂಮೇ ಚಂದ ಇತ್ತು. ಇದೆ ಅಂತ ಡಕೋಟಾ ಎಕ್ಸ್ಪ್ರೆಸ್ ತರ ಉಂಟು. ಕರ್ಮ ಕಾಂಡ. ಯಾಕಾದ್ರೂ ಇವಳನ್ನ ಕರ್ಕೊಂಬಂದು ದೇವರು. ಇವಳಾಗ್ಲಿಕ್ಕಿಲ್ಲಪ್ಪ, ನನಗಾಗ್ಲಿಕ್ಕಿಲ್ಲ. ಇವಳ ಕತೆ ಎಲ್ಲ ಕೇಳಬೇಕು ಫಸ್ಟ್. ವಾಸನೆ ಬರ್ತಾ ಉಂಟು. ಅಬ್ಬಾ ದೇವರೇ, ತಡ್ಕೊಳಕ್ಕಾಗ್ತಿಲ್ಲ. ಎಂತ ಹೊಟ್ಟೆಲಿ ಏನೆಲ್ಲ ಉಂಟು, ಅಲ್ಸೆ ಎಲ್ಲ ಹೋಗಿದೆ. ನನಗೆ ಬೇಕಿತ್ತಾ ಈ ಮಂಗಳೂರು ಬಂದೋದಕ್ಕೆ ಈ ಫುಡ್ ತಿಂದು ಏನೋ ಎಲರ್ಜಿ ಆಗಿದೆ. ನನಗೆ ಪಕ್ಕ ಫುಡ್ ಪಾಯ್ಸನ್ ಆಗಿದೆ ಅಂತ. ನಾನಂತ ಹಾಸ್ಪಿಟಲ್ಗೆ ಹೋಗಲಿಲ್ಲ, ನನಗೂ ಆಗೋದಿಲ್ಲ. ನಾನು ಹುಡುಗನ ದುಡ್ಡು ಕಳಿಸ್ಲಿಲ್ಲ, ನಾನು ದುಡ್ಡು ಕೇಳ್ತೇನೆ ನನ್ನ ಜೊತೆ. ಯಾವ್ತಿದ್ರು ಫ್ರೆಂಡಿಂದ ದುಡ್ಡು ಕೇಳ್ಕೊಂಡು ಎಷ್ಟು ದಿವಸ ಬದುಕ್ಬೋದು ನಾನು. ಆಗ್ತಿಲ್ಲಪ್ಪ. ಹಬ್ಬ ರಿಲೀಸ್ ಆಯ್ತು. ಇದೇನಿದು ಫ್ಲಶ್ ಸರಿ ಇಲ್ಲಲ್ಲ, ಫ್ಲಶ್ ಓಪನ್ ಆಗ್ತಿಲ್ಲಲ್ಲ. ಇದೆಂತಾಗಿದೆ? ಅಯ್ಯೋ ದೇವ್ರೆ, ಇವಳು ಹೇಗಿರ್ತಾಳೋ ದೇವ್ರೇ. ಗರ್ಚೀಜ್ ಉಂಟು, ವೆರಿ ಗಲೀಜ್, ದಟ್ಟಿಗೆ ಇರಲ್ಲ ಅವಳು. ಸುಂಡಿಗಿರ್ಬೇಕು ಅವಳಿಗೆ, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸಣ್ಣ ಇವಳಿಗೆ ಒಬ್ಳಿಗೆ ಇರುವಾಗ. ಛೀ, ಇದೊಂದು ಟಾಯ್ಲೆಟ್ ಗಲೀಜಾಗಿದ್ದು. ಇದಕ್ಕೆ ನೀರು ಹಾಕೋಕ್ಕೂ ಆಗ್ತಿಲ್ಲ, ಫ್ಲಶ್ ಸರಿ ಇಲ್ಲ. ಸ್ಮಿತಾ ಬಾರಿ ಒಮ್ಮೆ, ಇದೆಂತ ಫ್ಲಶ್ ಸರಿ ಇಲ್ಲ ಬಾ. ಏನೇ ನಿಂದು ಇದು ಟಾಯ್ಲೆಟ್ ಗಲೀಜು. ನೀರು ವರ್ಕ್ ಆಗ್ತಿಲ್ಲ ಇಲ್ಲಿ. ಅಯ್ಯೋ ರಾಮ, ಸರಿಯಾಗಿ ಫ್ಲಶ್ ಮಾಡು ಮಾರೈತಿ, ವಾಸನೆ ಬರ್ತುಂಟು ಇಲ್ಲಿಗೆ. ವಾಸನೆ ತಾನೆ ಬುರ್ಡೆ ನಿಂದು. ಈ ಟಾಯ್ಲೆಟ್ ಸರಿ ಇಲ್ಲ, ಕರ್ಮ ನಿನ್ನ. ಇದೊಂದು ಟಾಯ್ಲೆಟ್ ಹಚ್ಚಿ. ಎಂತದೇ ನಿಂದು ಕರ್ಮ. ನಿನ್ನ ಕರ್ಕೊಂಡ್ ಬಂದಿದ್ರೆ ಹೆಚ್ಚು, ಇದಕ್ಕಿಂತ ಡಬಲ್ ಮಾತಾಡಬೇಡ ನೀನು. ಬಾರಿ ಒಮ್ಮೆ ಒಳಗಡೆ. ಏನೋ ನಾನ್ ಬರ್ಬೇಕಲ್ಲ, ಯಾಕೆ ಸ್ಮೆಲ್ ಹೊಡಿತಿದೆ. ಸಾರಿ, ನೀರ್ ಹಾಕು, ಅಲ್ಲಿ ಶಾಂಪು ಯೂಸ್ ಮಾಡು. ಸರಿ ಸರಿ, ಜಾಸ್ತಿ ಓವರ್ ಆಗಾಡ್ಬೇಡ. ಬಾ ಬಾ, ಇನ್ನು ಬಾ. ಫ್ಲಶ್ ಮಾಡಿ ಎಲ್ಲ ಮಾಡಿ ಆಯ್ತು ಬಾ. ವಾಸನೆ. ನಿನ್ನ ಅಜ್ಜಿ ಕುಡು, ಎಲ್ಲಿ ವಾಸನೆ ಬರ್ತಿದೆ, ಸುಳ್ಳು ಹೇಳ್ಬೇಡ. ಮತ್ತೆ ಎಂತ ಇದು ವಾಸನೆ ಬರ್ತುಂಟು ಹೊರಗಡೆ, ಗೊತ್ತಾ ನಿಂಗೆ? ಈ PG ಮೆಂಬರ್ಸ್ ಇದ್ರೆ ಇವ್ರು ಅಗಾಡ್ತಾರೆ. ನಿನ್ ತಲೆ ಬುರುಡೆ ಶಾಂಪು ಎಲ್ಲ ಯೂಸ್ ಮಾಡಿ. ಏನೋ ಶಾಂಪು ಯೂಸ್ ಮಾಡಿದ್ಯಾ? ಯಾವ್ದು? ಅಲ್ಲ ನೋಡು, ಪ್ಯಾಂಟಿನ್ ಕಾಣ್ತಿದೆಯಲ್ಲ. ಅಯ್ಯೋ ರಾಮ, ಅದಂದು ಯವ್ವ ಖಾಲಿ ಮಾಡ್ಬಿಟ್ಯಾ. ಆಯ್ತು, ನೀನ್ ಕರ್ಕೊಂಡ್ ಬಂದದಕ್ಕೂ ಸಾರ್ಥಕ ಆಯ್ತು. ನೀನಲ್ವಾ ಹೇಳುದು ಶಾಂಪು ಹಾಕು ಅಂತ? ಸರಿ, ನಂಗೆ ಶಾಂಪು ತೆಗೆದುಕೊಡು. ನಿನ್ ಸ್ಯಾಲ್ರಿ ನೀನು ಎಲ್ಲದಕ್ಕೂ ಕಟ್ಟಿ ಇಡು. ಎಲ್ಲ ಬರ್ದಿಡು ಆಯ್ತಾ? ಬರ್ದಿಡು ಸಾಕು, ಬರ್ದಿಡು ಎಲ್ಲ ಬರ್ದಿಡು. ನಿಂದು ಕರ್ಮ. ಅಯ್ಯೋ, ಶಾಂಪು ಯೂಸ್ ಮಾಡೋದಕ್ಕೆ ₹1 ಶಾಂಪು ಅದು. ನಿಂಗೇನು ನನ್ನ ಕಷ್ಟ? ನಾನು ಮಂಗ್ಳೂರು ಬಂದು ಇಲ್ಲಿ ಇಷ್ಟು ವರ್ಷ ಆದ್ರೂ ನನಗೆ ಸಂಬಳ ಸರಿಯಾಗಿ ಇಲ್ಲ, ನಿಂಗೆ ಗೊತ್ತದು. ಹಬ್ಬ ಸುಸ್ತಾಯ್ತು. ಹಾ ಏನ್ ನೀನು ಈಗಲೂ ಮೂಗು ಮುಚ್ಕೊಂಡಿದ್ಯಾ? ಏನಿಲ್ಲ, ಸ್ಮೆಲ್ ಬರ್ತಿತ್ತು ಅಂತ ಅಂದ್ಕೊಂಡೆ. ಕೂತ್ಕೊಳ್ಳೆ ಬಾರೆ. ಎಂತ ತಿಂದಿದೆ ಮಾರೈತಿ ಇಷ್ಟು ಟೈಮು? ಎಂತ ವಾಸನೆ ಇಷ್ಟು ಸಹ. ಓ, ಮಂಗ್ಳೂರು ಪ್ರಭಾವ ಮಾರೈತಿ ಅಂತ ಕೂತಿಯಲ್ಲ. ಸರಿ, ನಿನ್ನ ಕಷ್ಟ ಸುಖ ಮಾತಾಡು ಈಗ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಇಷ್ಟು ತನಕ 32 ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರಿಗೆಲ್ಲರೂ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವ್ಯೂಸ್ ತುಂಬ ಆಗ್ತಿದೆ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ನಿಜವಾದ ಲೈಫ್ ಸ್ಟೋರಿ ಹೇಳ್ತಿದ್ದೇನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಇವಳ ನಿಜವಾದ ಪ್ರೀತಿಯ ಕತೆ. ಇದನ್ನೇ ನಾವು ಸ್ಟೋರಿಯಾಗಿ ಮಾಡ್ತಿದ್ದೇವೆ. ಅದಕ್ಕೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ನೆಕ್ಸ್ಟ್ ಎಪಿಸೋಡಿಗೋಸ್ಕರ ನಾಳೆ ವೇಟ್ ಮಾಡಿ.